ಎಲ್ರಿಗೂ ನಮಸ್ಕಾರ. ನಾವು ಹಬ್ಬದ ಹಿಂದಿನ ದಿವಸನೇ ಎಣ್ಣೆ ತಿಂಡಿನೆಲ್ಲ ಬೇಯಿಸ್ಕೋಬೇಕು ಅಂತ ಎಲ್ಲ ಶುರು ಮಾಡಿ ರೆಡಿ ಮಾಡ್ತಾ ಇದ್ದೀವಿ. ನಾನು ಕರ್ಜಿಕಾಯಿ ಮಾಡ್ತಿದ್ದೆ, ನಮ್ಮ ನಿತಿನ್ ಚಕ್ಲಿ, ನಮ್ಮಮ್ಮನಿಗೆ ಕೋಡ್ಬಳೆ ಒತ್ತೋದಕ್ಕೆ ಕೊಟ್ಟಿದ್ದೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಶುರು ಮಾಡಿದ್ವಿ. ನಮ್ಮ ನಿತಿನ್ ನೋಡಿ ಹೆಂಗೆ ಚಕ್ಲಿ ಮಾಡ್ತಾವನೆ. ಚಕ್ಲಿಗೆಲ್ಲ ನಮ್ಮ ನಿತಿನೇ ಫೇಮಸ್ಸು. ನಮ್ಮ ನಿತಿನ್ ಬಿಟ್ರೆ ಫಸ್ಟು ನಮ್ಮ ಚಂದು ಇದ್ದಾಗ ನಮ್ಮ ಚಂದು ಕೈಯಲ್ಲಿ ಚಕ್ಲಿ ಓದಿಸುವೆ. ನೀವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಚಂದು ಕೈ ಚಕ್ಲಿ ಓದಿಸುವೆ. ಅವನು ಒತ್ತಕ್ಕೆ ಅದೇ ಇದ್ದಿತ್ತು, ನನಗೆ ಒತ್ತಕ್ಕೆ ಕಷ್ಟ ಅಲ್ವಾ ಅಂತೇಳಿ ಚಂದು ಕೈಲಿ ಚಕ್ಲಿ ಓದಿಸುವೆ. ಒತ್ತನು ಕೊಡೋಣ. ಈಗ ನನ್ನ ತಮ್ಮ ಇಲ್ವಲ್ಲ, ಹಾರ್ಟ್ ಶೇಪ್ ಒಂದು ಚಕ್ಲಿ ಮಾಡಿಟ್ಟವನೆ ನಮ್ಮ ನಿತಿನ್. ನೀನಾ? ನಮ್ಮ ಆರ್ಯನ್ ಕೋಡ್ಬಳೆ, ನಮ್ಮ ಆರ್ಯನ್ ಹಂಗೆ ಅವೆ ಕೋಡ್ಬಳೆ. ನಾನು ಕರ್ಜಿಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ಹಬ್ಬ, ಸೊ ಹಬ್ಬದ ತಯಾರಿ ಹೀಗೆ ಎಲ್ರಿಗೂ ಒಂದೊಂದು ಕೆಲಸ ಹಚ್ಚಿ ಅವ್ರ ಕೈಲಿ ಕೆಲಸ ಹೇಳಿ ಮಾಡಿಸೋ ಅಷ್ಟೊತ್ತಿಗೆ ಮರ್ರಿ ಬೇಡ ನನ್ನ ಪಾಡು. ಹಿಂದಿನ ರಾತ್ರಿಯಿಂದ ಚಕ್ಲಿ ಕೋಡ್ಬಳೆ ಮಾಡೋದ್ರಿಂದ ಹಿಡಿದು ಬೆಳಗ್ಗೆ ಎದ್ದು ಇದು ಗಾಡಿಗಳಿಗೆಲ್ಲ ಪೂಜೆ ಮಾಡಿಸೋ ಅಷ್ಟೊತ್ತಿಗೆ ನನ್ನ ಪಾಡ ಹೆಂಗೆ ಆಗಿರಬೇಡ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಇವಾಗ ನಾನು ಒಬ್ಬಳೇ ಅಂದರೆ ಚಕ್ಲಿ ಎಲ್ಲನೂ ಒತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಿಮಗೆ ಗೊತ್ತು, ಇನ್ನು ಚಕ್ಲಿ ಕೋಡ್ಬಳೆ ಮಾಡಬೇಕು, ಚಿರೋಟಿನೂ ಮಾಡಬೇಕು, ಕರ್ಜಿಕಾಯಿನೂ ಮಾಡಬೇಕು. ನನ್ನ ಅವಸ್ಥೆ, ನಾನೆಲ್ಲನೂ ಒಟ್ಟಿಗೆ ಮಾಡೋದು ಸ್ವಲ್ಪ ಕಷ್ಟ. ಸರಿ ಅಂತ ಹೇಳ್ಬಿಟ್ಟು ಇವ್ರ ಕೈಲೆಲ್ಲ ಮಾಡಿಸೋಣ ಅಂದರೆ ಯೋ ದೇವ್ರೆ, ಒಬ್ಬರು ಉತ್ತರ, ಒಬ್ಬರು ದಕ್ಷಿಣ, ಒಬ್ಬರು ಕೆಲಸ ಇದನ್ನು ಮಾಡ್ತೀನಿ ಅಂತಾರೆ, ಒಬ್ಬರು ಆ ಕೆಲಸ ಮಾಡ್ತೀನಿ ಅಂತಾರೆ. ನಾನು ಹೇಳಿದ ಕೆಲಸನ ಯಾರು ಮಾಡೋದೇ ಇಲ್ಲ. ನನಗೆ ಟೆನ್ಷನ್ ಮೇಲೋ ಟೆನ್ಷನ್ನು, ನಾನು ಏನು ಮಾಡಬೇಕು ಆಗ. ಸರಿ ಹೆಂಗೋ ಆಮೇಲೆ ಈ ಕಡೆ ಬೇಯಿಸ್ತಾ ಇರಬೇಕು, ಈ ಕಡೆ ಫಸ್ಟು ಎಡೆಗೆ ಎತ್ತಿಡಬೇಕು, ಆಮೇಲೆ ತಿನ್ನೋದಕ್ಕೆ ಕೊಡಬೇಕು. ಇವ್ರು ಹಂಗಲ್ಲ, ಈ ಕಡೆ ಬೇಯಿಸ್ತಾ ಇರೋ ತಕ್ಷಣವೇ ಆ ಕಡೆನೇ ಹಾಗೆ ತಿನ್ಕೊಂಡ್ಬಿಟ್ರೆ ಎಡೆಗೆ ಎತ್ತಿಡೋದೆಲ್ಲಿ. ಇನ್ನು ಬೆಳಗ್ಗೆ ಎದ್ದು ಅವ್ರ ಕೈಲೇ ಇದು ಗಾಡಿಗಳಿಗೆಲ್ಲ ಪೂಜೆ ಮಾಡಿಸ್ಬೇಕು. ಅದಕ್ಕೊಂದು ಪಾಡು. ಅಯ್ಯೋ, ಇಲ್ಲಿ ಊದ್ಗಡ್ಡಿ ಬೆಳಗೋದಕ್ಕಿಂತ ಹೆಚ್ಚಾಗಿ ಕರ್ಪೂರ ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೇಕಾಗಿರೋದೇನು ಗೊತ್ತಾ? ಕುಂಬಳಕಾಯಿ ಹೊಡೆಯೋದು. ಅದಕ್ಕೊಂದು ಕಿತ್ತಾಟ. ಯಪ್ಪ, ಈ ಕುಂಬಳಕಾಯಿ ನಾನು ಹೊಡಿತೀನಿ, ಆ ಕುಂಬಳಕಾಯಿ ನಾನು ಹೊಡಿತೀನಿ ಅಂತ ಅದಕ್ಕೊಂದು ಕಿತ್ತಾಟ. ಹಂಗೆ ಕಿತ್ತಾಟ ಮಾಡ್ಕೊಂಡು ಪೂಜೆ ಮಾಡಿಸೋ ಅಷ್ಟೊತ್ತಿಗೆ ನನ್ನ ಪಾಡೇ ಪಾಡು. ಮಕ್ಳ ಕೈಲಿ ಪೂಜೆ ಮಾಡಿಸೋದು ತುಂಬ ಕಷ್ಟ. ಆದ್ರೂ ಕಷ್ಟಪಟ್ಕೊಂಡು ಹೆಂಗೋ ಪೂಜೆ ಅಂತೂ ಸರಾಗವಾಗಿ ಮುಗಿಸ್ಬಿಟ್ಟು ಗಡ್ಡಿ ಬೆಳಗಿಸಿ ಪೂಜೆ